मात्र 5 रुपए में पाएं टेस्ट और फन साथ साथ। मालामाल बूम बैग स्नैक्स लेने पर शॉपकीपर से लें बूम बैग एकदम फ्री। बूम बैग को प्रेस करें, फिर शेक करें और छोड़ दें। आज ही अपनी नजदीकी दुकान पर जाएं और मालामाल बूम बैग स्नैक्स खरीदकर बूम बैग का मजा लें। ಪ್ರಯಾಗರಾಜಕ್ಕೆ ಹೋದ್ರೆ ಮುಳುಗಿದ್ರೆ ಪುಣ್ಯ ಬರ್ತದೆ ಅಂತ ಏನು ಗ್ಯಾರಂಟಿ ಕೇಳಿರಲ್ರು ಹಂಗೆ ಆತಾರ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಚುನಾವಣೆ ಪ್ರಚಾರ ಯಾವಾಗ ಮುಗಿತಾರೆ ದಿಲ್ಲಿದು ದಿಲ್ಲಿ ಚುನಾವಣೆ ಬಹಿರಂಗ ಪ್ರಚಾರ ಮುಗಿತಂದು ಲೀಡರ್ಗಳು ಖಾಲಿ ಆಗಿ ಮನ್ಯಾಗ ಆರಾಮ್ ಸರ್ವತ್ ಕುಡ್ಕೊಂಡು ಕೂತಿರ್ತಾರಲ್ಲ ನಾವೇ ಕ್ಯಾಂಡಿಡೇಟ್ ಆದವ್ರೆ ವೋಟಿಂಗ್ ಮುಗಿದ್ರಾಗ ಏನು ಮಾಡ್ತೀವಿ ನೀವೇ ಟಿವಿ ಪೇಪರ್ ಹಾಕ್ತಾರೆ ಮಕ್ಕಳ ಜೊತೆಗೆ ಚೆಲ್ಲಾಟ ಅಂದ್ರೆ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ ಸರ್ ಜೊತೆಗೆ ಮುದ್ದು ಕೊಟ್ಟರು ಅಲ್ಲ ಸರ್ ಯಾರ ರಾಷ್ಟ್ರೀಯ ನಾಯಕರು ಯಾರು ಟೈಮ್ ಕೊಟ್ಟಿದ್ದಾರೆ ನಮಗೆ ಮೀಟ್ ಆಗಿ ಯಾರ್ಯಾರು ಬಿಟ್ಟಿ ಸರ್ ಮುಂದೆ ನೋಡ್ರಿ ಎಲ್ಲರೂ ಕೊಟ್ಟಾರ ಯಾಕೆ ವಿಚಾರ ಮಾಡ್ತೀವಿ ಆದ್ರೆ ಆಗ್ಬೇಡ್ರಿ ನಾವು ಯಾಕೆ ಪ್ಲ್ಯಾನ್ ಇಲ್ಲಾರ್ದು ಹೋಗ್ತೇವೆ ನಾವು ಹುಚ್ಚೋದಿವ ನಾವು ನಾನು ಯಡಿಯೂರಪ್ಪನ ಸಮಕಾಲೀನ ರೀ ಅನಂತಕುಮಾರ ನಮ್ಮ ಪಾಪ ಈ ರಾಜ್ಯದಾಗ BJPಗೆ ಒಂದು ನೆಲೆ ಕೊಟ್ಟವ್ರು ಅನಂತಕುಮಾರ್, BB ಶಿವಪ್ಪ, ಮಲ್ಲಿಕಾರ್ಜುನ್ ಎಂತಿಂತ ಪುಣ್ಯಾತ್ಮರು ಏನೋ ಪಾರ್ಟಿ ಕಟ್ಟ್ಯಾರಿ. ಬರೀ ನೀವು ಹಳ್ಳಿ ಮಿಳ್ಳಿ ರಾಜೌಲಿ ಕಷ್ಟದಲ್ಲಿ ಆಗುದು ಸಂದ್ರೇನ ಇಲ್ಲಿ ಹೊಡೆ ಹೊಡಿತೀರಿ ಇವೇರ ಏನು. This video is sponsored by Max Multi-Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವು, ದಲಿತರು ಮಾಡಿದ್ರೆ ಇವು, ಲಿಂಗಾಯತರಾದ್ರೆ ಇವು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕೊಂಡಿವಿ. ಅದ್ರ ಪ್ರಕಾರ ಮಾಡ್ತೀವಿ. ಯಾರತ್ತ ನಾವು ನಾನೇ ತನ ಹೇಳೋದಲ್ಲ, ನಾವು ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರು ಈಗೆಲ್ಲಪ್ಪ ನಾವು SC ಜನಾಂಗದವ್ರು ಮಾಡಬೇಕಾಗಿದ್ದು ರಾಜ್ಯಾಧ್ಯಕ್ಷರು ಎಸ್ ಇವ್ರು ಮಾಡಿ ಲಿಂಗಾಯತರು ಮಾಡಬೇಕಾಗಿತ್ತು ನಾನೇ ಲಿಂಗಾಯತರು ಬಂದ ನೀವು ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ವಿಜೇಂದ್ರ ಅವರು ಇರ್ತಾರೆ ರೆಡಿ, ನೀವು ಯಾರು ಬೇಕಾದವರು ರೆಡಿ. ಅಲ್ಲಿ ಇವರು ಸಂತೋಷ್ ಅವರು ಭೇಟಿಯಾಗಿದ್ದಾರೆ ಸರ್, ಸಂತೋಷ್ ಅವ್ರಿಗೆ ಭೇಟಿಯಾಗಿದ್ದಾರೆ. ಶ್ರೀರಾಮುಲು ಆದ್ರೆ ನಮ್ಮನ್ನ ತಕರಾರು ಇಲ್ಲಿ ಭಾಳ ಚಲೋನೇ ಆಯ್ತು. ನಮ್ಮ ಮನುಷ್ಯನೇ ಅವರು ವಾಲ್ಮೀಕಿ ಜನಾಂಗದ ಒಬ್ಬ ಆದ್ರೆ ಏನು ತಪ್ಪೇನೆ ಅಲ್ಲ. ಬಂಗಾರಪ್ಪ ಅವರು ಇವರು ಭೇಟಿಯಾಗಿದ್ದಾರೆ ಸರ್, ಭೇಟಿ ಆಗೋದಿಲ್ಲ. ಎಲ್ಲ ನಾವು ಡಿವೈಡ್ ಮಾಡ್ಕೊಂಡಿದ್ವಿ. ನೀವು ಅವ್ರನ್ನ ಭೇಟಿ ಆಗು, ನೀವು ಇವ್ರನ್ನ ಭೇಟಿ ಆಗು, ಹಿಂಗೆಲ್ಲ ಮಾಡಿ ಒಂದೇ ಕಡೆ ಹೋಗಿ. ಆದರೆ ಎಲ್ಲ ಸಂಸದರು ನಮ್ಮ ಜೊತೆಗಿದ್ದಾರೆ. ಒಂದು ಇಬ್ರು ಇಲ್ಲಿ ಬಿಡ್ರಿ, ಅವ್ರ ಅಣ್ಣನೇ ಅದ, ನಾವ್ಯಾಂಗ ನಮ್ಮ ಮನೆ ಎಲ್ಲ ದಿಕ್ಕುಗಳಿಂದಾನೇ ಇರೋದು ಸರ್. ನಾವು ಹಿಂದುತ್ವ, ವಂಶ ಪಾರಂಪರ, ಕುಟುಂಬ ರಾಜಕಾರಣದಿಂದ BJP ಮುಕ್ತಾಗಿ ಅಲ್ಲಿಂದ ಭ್ರಷ್ಟಾಚಾರ ಆರೋಪ ಇರುವಂಥವ್ರು ನೇತೃತ್ವ ಕೊಡಬಾರ್ದು. 3 ಪಾಯಿಂಟ್ ಬಿಟ್ಟರೆ ಅಜೆಂಡಾ ಬಿಟ್ಟರೆ ನಮಗೆ ಯತ್ನಾಳೆ ರಾಜ್ಯಾಧ್ಯಕ್ಷ ಆಗಬೇಕು, ಯತ್ನಾಳನೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು. ನಾ ಯೋಗ್ಯ ಜನರ ಪ್ರೀತಿ ವಿಶ್ವಾಸ ಇತ್ತಂದ್ರೆ ಮಾಡ್ರಿ. ಆದ್ರೆ ಈ 3 ಪಾಯಿಂಟ್ನಾಗ ಇರ್ಲಾರ್ದಂತವ್ರು ಆಗ್ಬಾರ್ದು. ಒಂದು ವೇಳೆ ಯಾವ್ಯಾವ ಸರ್ ವಿಜೇಂದ್ರ ಅವರು ಅಧ್ಯಕ್ಷ 3 ಪಾಯಿಂಟ್ ಯಾವ ವಿಜೇಂದ್ರ ರಾಜ್ಯಾಧ್ಯಕ್ಷ ಅಂದ್ರೆ ನಿಮ್ಗೆ ಹೋರಾಟ ಮುಂದುವರಿತದೆ. ಒಂದು ವೇಳೆ ರಾಜ್ಯಾಧ್ಯಕ್ಷರಾದ ನಂತರ ಬಿ ನಿಮ್ಗೆ ಹೋರಾಟ ಮುಂದುವರಿತದೆ. ಅವಾಗ ನಿರ್ಣಯ ಮಾಡ್ತೀವಿ. ಅವ್ರ ಸ್ಥಾನಮಾನ ಏನಿರುತ್ತೆ ಅನ್ಸುತ್ತೆ ತಾವು ರಾಜ್ಯಾಧ್ಯಕ್ಷರಾದ್ರೆ? ವಿಜೇಂದ್ರ ಅವ್ರ ಸ್ಥಾನಮಾನ ಇಂಗ್ಲೀಷ್ ಬರ್ತೈತಿ, ಸೆಕ್ರೆಟರಿ ಆಗ್ಬೋದು. ನನಗೆ ಇಂಗ್ಲೀಷ್ ಬರೋದಿಲ್ಲ, ಏನು ಮಾಡೋದು? ಅಲ್ಲ, ಹೈಕಮಾಂಡ್ ರಾಷ್ಟ್ರ ರಾಜಕಾರಣಕ್ಕೆ ಹಾಕ್ತೀರಿ ಅವ್ರಿಗೆ, ರಾಷ್ಟ್ರ ರಾಜಕಾರಣಕ್ಕೆ ಹಾಕ್ತೀರಿ. ನಾನೇ ಕಳಿಸ್ತೇನೆ ಅಂದಿದ್ರು, ನನಗೆ ಇಂಗ್ಲೀಷ್ ಬರೋದಿಲ್ಲಪ್ಪ, ನೀವು ಹೋಗಂತ. ಅಲ್ಲ, ಹೈಕಮಾಂಡ್ ಟೈಮ್ ಕೊಟ್ಟಿದ್ದೀರಾ ಸರ್? ಸಂಧಾನಕ್ಕೆ ಬಂದಿದ್ರು ಎನ್ ರವಿಕುಮಾರ್, ವೀರಣ್ಣ ಚರಂತಿಮಠ್, ಅಭಯ್ ಪಾಟೀಲ್ 3 ಮಂದಿನ ಕಳಿಸಿದ್ರು. ವಿಜೇಂದ್ರ ಹೇಳಿದ್ರು, ಇಲ್ಲ ನಿಮಗೆ ಅಸಲ ಸೆಕ್ರೆಟರಿ ಶಿಫಾರಸ್ ಮಾಡ್ತೀನಿ. ನಾ ಹೇಳಿದೆ, ನೀವು ವಿಜೇಂದ್ರ ನೀವು ಹೋಗಪ್ಪ, ಭಾರಿ ಏನು ಇಂಗ್ಲೀಷ್ ಅದು ಭಾಳ ಸ್ಪೀಡ್ ಐತಿ. ನಂದು ಇಂಗ್ಲೀಷ್ ಏನೂ ಬರೋದಿಲ್ಲ, ಹಿಂದಿ ಬರ್ತೈತಿ, ಕನ್ನಡ ಬರ್ತೈತಿ. ನಾಳೆ ಕರ್ನಾಟಕದಾಗ ಆಗ್ತೀನಿ ಅಂತ ಹೇಳಿ ಕಳಿಸ್ತೀನಿ. ಅದಕ್ಕೆ ನಮ್ಮ ಸಂಧಾನ ವಿಫಲ ಆಯ್ತು. ಈಗ ನಾಳೆ ಅಂತಕ್ಕಂಥ ಮಾತು ಯಾರು ಬೇಡ ಅಂದ್ರೆ ಚುನಾವಣೆ ಆಗಿಲ್ಲ, ಪ್ರಜಾತಂತ್ರ ಐತ್ರಿ, ಹಂಗೆ ಬಿಡುವುದಿಲ್ಲ. ಕೈ ಮುಖ ತಗೊಂಡು ನೋಡ್ರಿ, ಮತದಾನದ ಮಹತ್ವ ಗೊತ್ತಾಗಬೇಕು. ಜಿಲ್ಲಾಧ್ಯಕ್ಷನಿಗೆ ಅದು ಗೌರವ ಐತಿ. BJP ಒಬ್ಬ ಕಾರ್ಯಕರ್ತರು ಕೈ ಮುಗಿಬೇಕು ಅನ್ನೋಂತಂದ್ರೆ ನಾವು ಕಲಿಸ್ಬೇಕು. ಭಾಳ ಮಂದಿ ಕೈ ಮುಗಿದು ಕಲಿಸಿ. ನಮ್ಮಲ್ಲಿ ಒಂದು ಸಿದ್ದೇಶ್ವರ ಬ್ಯಾಂಕ್ ಇತ್ತು, ಅವ್ರು ಎಂದೂ ಇಲೆಕ್ಷನ್ ಮಾಡ್ತಿದ್ದಿಲ್ಲ, ಎಂದೂ ಕೈ ಮುಗಿತಿದ್ದಿಲ್ಲ. ಯಾರು ಬ್ಯಾಂಕ್ನಿಗೆ ಬಂದ್ರೆ ನಡೆಯತ್ತ ನಾವು ಇಲೆಕ್ಷನ್ ಇದ್ದೆ, ಒಬ್ಬನೇ ನಿದ್ದೆ 92
ಸೋತೆ. ನಾನು ಭಾಳ ಒಂದು 153 ಕೊಟ್ಟರೆ ಸೋತೆ. ಆದ್ರೆ ಜನರಲ್ಲಿ ಖುಷಿ ಏನಿತ್ತಂದ್ರೆ ಅವ್ರು ಎಲ್ಲರೂ ಬಂದು ನಮ್ಮ ಮನೆ ತನಕ ಬಂದು ಕೈ ಮುಗಿದ್ರಿ ನಿಮ್ಮ ಸಲುವಾಗಿ ಅಂತ ನೀವು ನಿಂತಿದ್ದಕ್ಕೆ. ಮುಂದೆ 94ರಾಗ ನಾನು ಮತ್ತೆ ಬ್ಯಾಂಕಿಗೆ ನಿಂತೆ, ಆರಿಸಿ ಬಂದೆ, 7ನೇ ನಂಬರ್ ಬಂದೆ. ಮುಂದೆ ನಾನೇ ನಂಬರ್ 1 3 ಸಲ ಆರಿಸಿ ಬಂದೆ. ಮುಂದೆ ನಾನೇ ಬಿಟ್ಟು ಸಿದ್ಧಶ್ರೀ ಸ್ಥಾಪನೆ ಮಾಡಿದೆ. ಅದಕ್ಕೆ ಚುನಾವಣೆ ಆಗಲಿ, ಜನರ ಮುಂದೆ ನಾವು ಏನು ವಿಷಯ ನಮ್ಮ ಕಾರ್ಯಕರ್ತರು